ಶುಭ ದಿನ ವಿದ್ಯಾರ್ಥಿಗಳೇ. ಕನ್ನಡ ಭಾಷಾ ಪಠ್ಯ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನೆ ದಿನ ನಾವು ನಮ್ಮ ನುಡಿನೂಪುರ ಪಠ್ಯಪುಸ್ತಕದಲ್ಲಿನ A.V. ನಾವಡ ಅವರು ಬರೆದಿರುವ ಜಾಗತೀಕರಣ ಮತ್ತು ಜಾನಪದ ಎನ್ನುವ ಪಾಠದ ಆರಂಭದ ಒಂದಷ್ಟು ಅಂಶಗಳನ್ನು ತಿಳಿದುಕೊಂಡಿದ್ವಿ. ಇಂದು ಪಾಠದ ಮುಂದಿನ ಭಾಗಕ್ಕೆ ಹೋಗುವ ಮೊದಲು ನಿನ್ನೆ ದಿನ ನಾವು ಏನೇನು ತಿಳಿದುಕೊಂಡ್ವಿ ಅನ್ನೋದನ್ನು ಸ್ವಲ್ಪ ಮೆಲುಕು ಹಾಕೋಣ. ಪಠ್ಯದ ಉದ್ದೇಶವನ್ನು ನಾವು ತಿಳಿದುಕೊಂಡಿದ್ವಿ. ಜಾಗತೀಕರಣದಿಂದ ನಮ್ಮ ದೇಶದ ಸಂಸ್ಕೃತಿಯ ಮೇಲಾಗುವ ದುಷ್ಪರಿಣಾಮವನ್ನು ಲೇಖಕರು ಇದರಲ್ಲಿ ಬಹಳ ಚಿಂತೆಯಿಂದ ಚಿಂತಿಸ್ತಾರೆ. ನಿನ್ನೆ ತಿಳಿದುಕೊಂಡಿರುವುದು ಅಂತಂದರೆ, ಜಾಗತೀಕರಣ, ಈ ಗ್ಲೋಬಲೈಸೇಷನ್ನ ಪರಿಣಾಮವಾಗಿ ಜಗತ್ತೆಷ್ಟು ಕಿರಿದಾಗಿದೆ, ನಮ್ಮ ಕೊಡುಕೊಳ್ಳುವ ವ್ಯವಸ್ಥೆ ಹೇಗೆ ಬದಲಾಯಿತು, ಜಾಗತೀಕರಣ ಎಂದರೇನು, ಬಲಿಷ್ಠ ರಾಷ್ಟ್ರಗಳು ದುರ್ಬಲ ರಾಷ್ಟ್ರಗಳ ಸಂಪತ್ತನ್ನು ಕೊಳ್ಳೆ ಹೊಡಿಲಿಕ್ಕೆ ಮಾಡಿರುವಂತಹ ಒಂದು ಕಾನೂನುಬದ್ಧ ಕರಾರು ಎಂಬುದಾಗಿ ಜಾಗತೀಕರಣವನ್ನು ಲೇಖಕರು ವ್ಯಾಖ್ಯಾನಿಸ್ತಾರೆ. ಸರಕು ಸಂಸ್ಕೃತಿಯ ಭಾಗವಾಗಿ ಆರ್ಥಿಕ ಸಾಂಸ್ಕೃತಿಕ ಮೌಲ್ಯಗಳು ಬದಲಾದ ಬಗೆಯನ್ನು ಲೇಖಕರು ಚರ್ಚಿಸ್ತಾರೆ. ದಲಿತರು ಮೇಲ್ಮುಖ ಪಯಣವನ್ನು ಮಾಡ್ತಾ ಇದ್ದಾರೆ, ಜಾಗತೀಕರಣದಿಂದ ದಲಿತರ ಉದ್ಧಾರವಾಗ್ತಾ ಇದೆ ಎನ್ನುವ ಹೇಳಿಕೆ ಎಷ್ಟು ಸುಳ್ಳು ಎನ್ನುವುದನ್ನು ಸುಲಭ ಶೌಚಾಲಯದ ಉದಾಹರಣೆಯ ಮೂಲಕ ನಮಗೆ ಲೇಖಕರು ತಿಳಿಸಿಕೊಟ್ಟಿದ್ದಾರೆ. ಈಗ ಇಂದಿನ ತರಗತಿಯಲ್ಲಿ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಈ ಜಾಗತೀಕರಣದಿಂದ ಆದಂತಹ ಮುಖ್ಯವಾದ ಇನ್ನೊಂದು ಬದಲಾವಣೆ ಅಂತ ಹೇಳಿದರೆ ಶಿಕ್ಷಣ ನೀತಿ ಬದಲಾಯಿತು. ಲೇಖಕರದನ್ನು ಜಾಗತೀಕರಣದ ಉಡುಹಿಡಿತದಿಂದ ನಮ್ಮ ಶಿಕ್ಷಣ ಮಾಧ್ಯಮದ ನೀತಿ ಬದಲಾಯಿತು ಅಂತ ಕರೀತಾರೆ. ಉಡುಹಿಡಿತ, ಉಡ ಎನ್ನುವಂತಹ ಪ್ರಾಣಿ ಯಾವುದನ್ನಾದರೂ ಹಿಡಿದರೆ ಆ ಹಿಡಿತವನ್ನು ಸುಲಭವಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಭದ್ರವಾದ ಹಿಡಿತ ಆ ಪ್ರಾಣಿಯದ್ದು. ಜಾಗತೀಕರಣ ಉಡುವಿನಂತೆ, ಉಡದಂತೆ ಆರಂಭದಲ್ಲಿ ನಮ್ಮ ವ್ಯವಸ್ಥೆಯನ್ನು ಹಿಡಿದುಕೊಂಡು ನಿಧಾನವಾಗಿ ಹಿಡಿತವನ್ನು ಬಿಗಿ ಮಾಡ್ತಾ ಬರ್ತಾ ಇದೆ. ಆ ಬಿಗಿ ಮಾಡ್ತಾ ಬರ್ತಾ ಇರುವುದರ ಪರಿಣಾಮ ಎಲ್ಲಾಗ್ತಾ ಇದೆ ಕೇಳಿದರೆ ನಮ್ಮ ಶಿಕ್ಷಣ ಮಾಧ್ಯಮದ ನೀತಿಯ ಮೇಲೆ ಆಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಆಂಗ್ಲ ಮಾಧ್ಯಮದಲ್ಲಿಯೇ ಬೋಧಿಸಬೇಕು ಎನ್ನುವ ಕೂಗು ಇತ್ತೀಚಿನ ದಿನಗಳಲ್ಲಿ ನಮಗೆ ಕೇಳಿ ಬರ್ತಾ ಇದೆ. ನಾವು ಕೇಳಿಸ್ಕೊಂಡಿದ್ದೀವಿ, ಈ ಬಗೆಗಿನ ಹೋರಾಟಗಳನ್ನು ಕೂಡ ನೋಡಿದ್ದೀವಿ. ನಮ್ಮ ಮನೆಗಳಲ್ಲೂ ಕೂಡ ಎಲ್ಲ ತಂದೆ ತಾಯಿಯಂದರೂ ಕೂಡ ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮ ತರಗತಿಗೆ ಸೇರಿಸೋದಕ್ಕೆ ಇಷ್ಟಪಡ್ತಾರೆ. ಇದನ್ನು ಕೂಡ ನಾವು ಗಮನಿಸಿದ್ವಿ. ಇದರ ಕಾರಣ ಏನು ಅಂತಂದರೆ, ಆಂಗ್ಲ ಭಾಷೆಯ ಹೊರತಾಗಿ ಬದುಕೇ ಇಲ್ಲ ಎನ್ನುವಂತಹ ಭ್ರಮೆಯನ್ನು ಸೃಷ್ಟಿಸಿರುವಂಥದ್ದು. ಒಬ್ಬ ವ್ಯಕ್ತಿ ಅಥವಾ ಒಂದು ಮಗು ತನ್ನ ಮಾತೃಭಾಷೆಯಲ್ಲಿಯೇ ಹಿಡಿತ ಸಾಧಿಸದೇ ಇದ್ದಲ್ಲಿ ಆತ ಅಥವಾ ಆಕೆ ಪರಭಾಷೆಯ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಮಾತೃಭಾಷೆ ಯಾರಿಗೆ ಪರಿಪೂರ್ಣವಾಗಿ ತಿಳಿತದೋ ಅವರು ಖಂಡಿತವಾಗಲೂ ಬೇರೆ ಎಷ್ಟು ಭಾಷೆಯನ್ನು ಕೂಡ ಕಲಿಯಬಲ್ಲರು. ಈಗ ಬಾಲ್ಯದಿಂದಲೇ ಕರ್ನಾಟ ನಾಡಿನಲ್ಲಿ ಹುಟ್ಟಿದ್ದಂತಹ ಕನ್ನಡ ಮಾತೃಭಾಷೆಯಾಗಿರುವಂತಹ ಒಂದು ಮಗು ಅಮೇರಿಕದಲ್ಲೋ ಇಂಗ್ಲೆಂಡ್ನಲ್ಲೋ ಬದುಕಿದೆ, ಅಲ್ಲಿ ವಾಸವಾಗಿದೆ ಹೇಳಿದರೆ ಅದು ಆಂಗ್ಲ ಭಾಷೆಯನ್ನು ಮಾತಾಡ್ತದೆ. ಯಾಕೆಂತಂದರೆ ಅದು ಅಲ್ಲಿಯ ಮಾತೃಭಾಷೆಯಾಗಿರ್ತದೆ. ಆದರೆ ಹುಟ್ಟಿನಿಂದ ಕೇಳಿರುವಂತಹ ಮಾತೃಭಾಷೆಯನ್ನು ಹೊರತುಪಡಿಸಿ ಬೇರೊಂದು ಭಾಷೆಯನ್ನು ಆ ಮಗು ಕಲಿಬೇಕು, ಅದೇ ಮಾಧ್ಯಮದಲ್ಲಿ ಎಲ್ಲ ವಿಷಯವನ್ನು ಕೂಡ ಅರ್ಥೈಸಿಕೊಳ್ಬೇಕು ಅಂತಂದರೆ ಮಗುವಿನ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಕಠಿಣ ಅಂತ ಅನ್ನಿಸ್ತದೆ. ನಾನು ಕಷ್ಟ ಸಾಧ್ಯ ಅಂತ ಹೇಳ್ತಾ ಇಲ್ಲ, ಕಠಿಣ ಅಂತ ಹೇಳ್ತಾ ಇದ್ದೀನಿ. ಆದರೆ ಇಡೀ ಈ ಜಾಗತಿಕ ಮಾರುಕಟ್ಟೆಯನ್ನು ನಿಯಂತ್ರಿಸ್ತಾ ಇರುವವರು ಸಾಫ್ಟ್ವೇರ್ ಉದ್ಯಮಿಗಳು. ಈ ಸಾಫ್ಟ್ವೇರ್ ಉದ್ಯಮಿಗಳು ಸೃಷ್ಟಿಸಿರುವಂತಹ ಭ್ರಮೆ ಇದು. ನಿಮಗೆ ಇಂಗ್ಲೀಷ್ ಬರಲಿಲ್ಲ ಹೇಳಿದರೆ ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಸತ್ತೇ ಹೋಗ್ಬಿಡ್ತೀರಿ. ಇಂಗ್ಲೀಷ್ ಬಂದರಷ್ಟೇ ನೀವು ಬದುಕ್ತೀರಿ. ನಮ್ಮ ಹಿಂದಿನ ಪೀಳಿಗೆಯವರು ಬದುಕಿದ್ದಾರೆ. ಈ ಇಂಗ್ಲೀಷನ್ನು ಮಾತನಾಡದೆ, ಇಂಗ್ಲೀಷನ್ನು ತಿಳಿದುಕೊಳ್ಳದೆ ಅವರು ಬದುಕಿದ್ದಾರೆ ಅಂತಂದಮೇಲೆ ನಾವು ಕೂಡ ಬದುಕಬಲ್ಲೆವು. ಅಭಿವೃದ್ಧಿಯ ಮಾಪನವನ್ನೇ ಈ ಸಾಫ್ಟ್ವೇರ್ ಉದ್ಯಮಿಗಳು ಬದಲಾಯಿಸಿಬಿಟ್ಟಿದ್ದಾರೆ. ಜಾಗತೀಕರಣ ಶಿಕ್ಷಣ ಮಾಧ್ಯಮದಿಂದ ಮುಂದುವರೆದು ನಮ್ಮ ಸಂಸ್ಕೃತಿ ಲೋಕದೊಳಗೆ ಲಗ್ಗೆ ಇಡ್ತಾ ಇದೆ. ನಮಗೊಂದು ಸಂಸ್ಕೃತಿ ಇದೆ, ನಮಗೊಂದು ಪರಂಪರೆ ಇದೆ. ಈ ದೇಶದ ನೆಲಕ್ಕೊಂದು ಪರಂಪರೆಯ ಇತಿಹಾಸವಿದೆ.
ಆ ಪರಂಪರೆಯ ಸಂಸ್ಕೃತಿಯ ಚೌಕಟ್ಟಿನೊಳಗೆ ನಾವು ಬದುಕ್ತಾ ಇದ್ದೀವಿ. ಆದರೆ ಜಾಗತೀಕರಣ ನಮ್ಮ ಆ ಸಂಸ್ಕೃತಿಯ ಗೋಡೆಯನ್ನೇ ಬಿರುಕು ಬಿಡಿಸ್ತಾ ಇದೆ. ಇದು ನಮಗೆ ಗೊತ್ತಿದೆ. ಒಂದು ಭಾಷೆ, ಉದಾಹರಣೆಗೆ ಕನ್ನಡವನ್ನೇ ತೆಗೆದುಕೊಂಡಾಗ, ಯಾವುದೇ ಒಂದು ಭಾಷೆ ಶಾಶ್ವತವಾಗಿ ಉಳಿಬೇಕು, ಮುಂದಿನ ಪೀಳಿಗೆಗೂ ಉಳಿಬೇಕು, ಈ ಬ್ರಹ್ಮಾಂಡ ಇರುವ ತನಕವೂ ಉಳಿಬೇಕು ಹೇಳಿದರೆ, ಅಥವಾ ಆ ಭಾಷೆ ಅಭಿವೃದ್ಧಿಯ ಮಾಧ್ಯಮವಾಗಿ ಬಳಕೆಯಾಗಬೇಕು ಅಂತ ಹೇಳಿದರೆ, ಆ ಭಾಷೆ ಅಡುಗೆ ಮನೆಯ ಭಾಷೆಯಾಗಿ ಉಳಿದರೆ ಸಾಲದು, ಅದು ಶಿಕ್ಷಣದ ಭಾಷೆಯಾಗಬೇಕು, ಶಿಕ್ಷಣದ ಮಾಧ್ಯಮವಾಗಿ ಬಳಕೆಯಾಗಬೇಕು. ನಾನಿಲ್ಲಿ ಕನ್ನಡ ಭಾಷೆಯನ್ನು ಮಾತ್ರ ಬಳಸಿ, ಕನ್ನಡ ಭಾಷೆಯನ್ನು ಮಾತ್ರ ಉಳಿಸಿ ಅಂತ ಹೇಳ್ತಾ ಇಲ್ಲ. ನಾನು ಪ್ರತಿಯೊಂದು ಮಾತೃಭಾಷೆಯ ಬಗೆಗಿನ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಮ್ಮ ಕರಾವಳಿ ತೀರದ ವಿಷಯಕ್ಕೆ ಬಂದಲ್ಲಿ ಇಲ್ಲಿ ತುಳು ಮಾತೃಭಾಷಿಕರಿದ್ದಾರೆ, ಕೊಂಕಣಿ ಮಾತೃಭಾಷಿಕರಿದ್ದಾರೆ, ಹಾಗೆ ಕನ್ನಡ ಮಾತೃಭಾಷಿಕರು ಇದ್ದಾರೆ, ಬ್ಯಾರಿಗಳಿದ್ದಾರೆ, ಇನ್ನು ಹಲವಾರು ಭಾಷೆಯನ್ನು ಮಾತೃಭಾಷೆಯಾಗಿ ಉಳ್ಳ ಜನಾಂಗ ಇಲ್ಲಿದೆ. ಆಗ ಇವರೆಲ್ಲರೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಕಲಿಬೇಕು ಅಂತ ಒತ್ತಾಯಪಡಿಸೋದು ಕೂಡ ಎಷ್ಟು ತಪ್ಪಾಗ್ತದೋ, ಹಾಗೆ ಆಂಗ್ಲ ಮಾಧ್ಯಮದಲ್ಲಿಯೇ ಕಲಿಬೇಕು ಅಂತ ಒತ್ತಾಯಪಡಿಸೋದು ಕೂಡ ಅಷ್ಟೇ ತಪ್ಪಾಗ್ತದೆ. ಆ ಯಾವುದೇ ಮಗು ತನ್ನ ಮಾತೃಭಾಷೆಯ ಮೇಲೆ ಹಿಡಿತಾ ಇದೆ ಅಂದರೆ, ಆ ಮಾತೃಭಾಷೆಯಲ್ಲಿ ನೀವು ಯಾವುದೇ ವಿಷಯವನ್ನು ಹೇಳಿ ಅದಕ್ಕೆ ಬೇಗ ಗ್ರಹಿಸ್ತದೆ. ಯಾವುದನ್ನು ಮಗು ಗ್ರಹಿಸ್ಲಿಕ್ಕಾಗುವುದಿಲ್ವೋ ಅದನ್ನು ಮಗು ಬಾಯಿಪಾಠ ಮಾಡ್ತದೆ, ಕಂಠಪಾಠ ಮಾಡ್ತದೆ. ಆದ ಅರ್ಥ ಅದರ ಮನಸ್ಸಿನ ಆಳಕ್ಕೆ ಇಳಿಯೋದಿಲ್ಲ. ಅಂದರೆ ಇವತ್ತು ಕಲಿತದ್ದು ಇವತ್ತಷ್ಟೇ ಸೀಮಿತ ಎನ್ನುವಷ್ಟರ ಮಟ್ಟಿಗೆ ಆ ಮಗುವಿನ ಮನಸ್ಥಿತಿ ಬದಲಾಗ್ತದೆ. ಯಾಕೆ ಈ ಅಡುಗೆ ಮನೆಯ ಭಾಷೆಯಾಗಿಸದೆ ನಮ್ಮ ಭಾಷೆಯನ್ನು ಶಿಕ್ಷಣದ ಮಾಧ್ಯಮವಾಗಿಸಬೇಕು ಅಂತ ಹೇಳಿದರೆ, ನಮ್ಮ ಸಾಂಸ್ಕೃತಿಕ ಲೋಕ, ಸಾಂಸ್ಕೃತಿಕ ಜಗತ್ತು ಈ ನಮ್ಮ ಮಾತೃಭಾಷೆಯ ಅಡಿಪಾಯದಲ್ಲಿ ನಿಂತಿದೆ. ನೀವು ಈ ಮಾತೃಭಾಷೆಯನ್ನು ಹೊರತುಪಡಿಸಿ ಒಂದು ಸಂಸ್ಕೃತಿಯನ್ನು ಹೊಸದಾಗಿ ಕಟ್ತೇನೆ ಹೇಳಿದರೆ ಅದು ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ನಮ್ಮ ಜಾನಪದವನ್ನೇ ತೆಗೆದುಕೊಂಡಾಗ, ಲೇಖಕರ ಪ್ರಮುಖ ಉದ್ದೇಶವೂ ಅದೇ ಆಗಿದೆ. ನಮ್ಮ ಜಾನಪದವನ್ನೇ ತೆಗೆದುಕೊಂಡಾಗ, ಈಗ ನಮ್ಮ ಕರಾವಳಿ ತೀರದ ಜಾನಪದಗಳನ್ನು ನಾವು ತೆಗೆದುಕೊಂಡಾಗ ಅದನ್ನು ಆಂಗ್ಲ ಭಾಷೆಗೆ ನೀವು ಪರಿವರ್ತಿಸಿ ಮಕ್ಕಳಿಗೆ ಕಲಿಸ್ತೀರಿ ಹೇಳಿದರೆ ಅದು ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಮಗು ಅದನ್ನು ಅರ್ಥೈಸ್ಲಿಕ್ಕಾಗಲಿ ಗ್ರಹಿಸ್ಲಿಕ್ಕಾಗಲಿ ಪಡಬಾರದ ಪಾಡು ಪಡಬೇಕಾಗ್ತದೆ. ಆಗ ನಿಧಾನವಾಗಿ ಮಗು ಅದರಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತದೆ. ಅದೇ ಮಗು ದಿನನಿತ್ಯ ಮಾತನಾಡುವಂತಹ ಭಾಷೆ ಪರಿಸರದಲ್ಲಿಯೇ ನಾವು ಆ ಜಾನಪದವನ್ನು ಮಗುವಿಗೆ ಕಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಕಲಿಸ್ಬೇಕಂತಿಲ್ಲ, ಆ ಮಗು ಅದನ್ನು ನೋಡ್ತಾನೆ ಕಲಿತ್ಕೊಳ್ತದೆ. ಈ ಮೂಲಕ ನಮ್ಮ ಸಂಸ್ಕೃತಿ ಗಟ್ಟಿಯಾಗ್ತದೆ, ಸಂಸ್ಕೃತಿಯ ಅಡಿಪಾಯ ಭದ್ರವಾಗ್ತದೆ. ಯಾಕೆ ಸಂಸ್ಕೃತಿಯ ಅಡಿಪಾಯ ಭದ್ರವಾಗಬೇಕು ಅಂದರೆ, ಸಾಂಸ್ಕೃತಿಕ ಬದುಕಿನೊಳಗೆ ಹಲವು ಪದರುಗಳಿವೆ. ಸಂಸ್ಕೃತಿ ಅನ್ನೋದನ್ನು ಇಷ್ಟೇ ಅಂತ ಒಂದು ಚೌಕಟ್ಟಿನಲ್ಲಿ ವ್ಯಾಖ್ಯಾನಿಸೋಕೆ ಸಾಧ್ಯ ಇಲ್ಲ. ಇದು ಬಹಳ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರುವಂತಹ ಪದ. ಆ ಸಂಸ್ಕೃತಿಯ ಮೂಲಕ ಅಭಿವ್ಯಕ್ತಿಯನ್ನು ಏನು ಮಾಡ್ತಾರೆ, ಜನರು ಏನು ಅಭಿವ್ಯಕ್ತಿಸ್ತಾರೆ, ಅದು ಆ ಜನರ, ಆ ಜನಾಂಗದ ಜೀವಮುಖಿ ಸಲೆ, ಆ ಜನಾಂಗದ ಜೀವ ಚೈತನ್ಯ. ನೀವು ಆ ಜನಾಂಗ ಕಲಿತು ಬಂದಿರುವ ಜಾನಪದವನ್ನು ಕಟ್ಟಿಕೊಂಡಿರುವಂತಹ ಭಾಷೆಯನ್ನೇ ಬದಲಾಯಿಸ್ತೀರಿ ಅಂತ ಹೇಳಿದರೆ ಆ ಜನಾಂಗದ ಜೀವಮುಖಿ ಸೆಲೆಯನ್ನೇ ನೀವು ಮುಚ್ಚಿದಂತೆ, ಆ ಜನಾಂಗದ ಚೈತನ್ಯವನ್ನೇ ನೀವು ಕಸಿದುಕೊಂಡಂತೆ. ಬದುಕಿನ ಲವಲವಿಕೆಯನ್ನು ಕಳೆದುಕೊಳ್ತಾರೆ ಅವರು. ಆಗ ಇದ್ದಂತಹ ಗುಡಿ ಕೈಗಾರಿಕೆ ಇರಬಹುದು, ಹಳ್ಳಿಗಳಲ್ಲಿರುವಂತಹ ಕಸುಬು ಉಪಕಸುಬುಗಳಿರ್ಬೋದು, ನಿಧಾನವಾಗಿ ಜಾಗತೀಕರಣದ ಹಿಡಿತದಿಂದ ನಾಶವಾಗ್ತಾ ಬಂತು. ಮೇಲ್ವರ್ಗದವರು ಯಾವ ರೀತಿಯಾದ ಬದುಕಿನ ಶೈಲಿಯನ್ನು ಅನುಸರಿಸ್ತಾರೋ ಅದೇ ಶೈಲಿಯನ್ನು ಮಧ್ಯಮ ವರ್ಗ ಹಾಗೂ ಕೆಳವರ್ಗದವರು ಕೂಡ ಅನುಸರಿಸ್ಲಿಕ್ಕೆ ತೊಡಗಿದ್ರು. ಇದರಿಂದ ಜಾನಪದಕ್ಕೆ ನಿಧಾನವಾಗಿ ಹೊಡೆತ ಬೀಳಲಿಕ್ಕೆ ಆರಂಭ ಆಯಿತು. ನಿನ್ನೆ ಮೊನ್ನೆಯ ತನಕವೂ ನಮಗೆ ಹಲವು ಮಾರ್ಗಗಳ ಚಿಂತನೆಯ ಆಯ್ಕೆ ಇತ್ತು. ಜಾನಪದವನ್ನೇ ತೆಗೆದುಕೊಂಡಾಗ ಅದರಲ್ಲಿ ಜಾನಪದ ಕಥೆ ಇರ್ಬೋದು, ಒಗಟಿರ್ಬೋದು, ಗಾದೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಪದ್ಯಗಳಿರ್ಬೋದು, ಹಲವಾರು. ಜಾನಪದ ಎನ್ನುವಂಥದ್ದು, ಈ ಜನಪದವನ್ನು ಯಾಕೆ ಜಾನಪದವಾಗಿಸಿದ್ರು ಕೇಳಿದರೆ ಅದು ವಿಶಾಲವಾದಂತಹ ವ್ಯಾಪ್ತಿ ಉಳ್ಳದ್ದು. ಇಷ್ಟೆಲ್ಲ ಆಯ್ಕೆಗಳು ನಮಗಿತ್ತು. ಈಗಿಲ್ಲ. ಜಾಗತೀಕರಣದಿಂದ ಒಂದೇ ಆಯ್ಕೆ ನಿಮಗೆ. ನೀವೇನು ಅಲ್ಲೇನು ಈಗ ಶಿಕ್ಷಣ ಮಾಧ್ಯಮವಾಗಿಯೇ ನೀವು ಆಂಗ್ಲ ಭಾಷೆಯನ್ನು ತರ್ತೀರಿ ಅಂತ ಹೇಳಿದರೆ ಆ ಮಗು ಆಂಗ್ಲ ಭಾಷೆಯಲ್ಲಿ ಏನು ಪಠ್ಯಕ್ರಮವನ್ನು ಕೊಟ್ಟಿದ್ದಾರೋ ಅದಷ್ಟನ್ನೇ ಕಲಿಬೇಕು.
ಯಾವುದೋ ವರ್ಡ್ಸ್ವರ್ತ್ ಬರೆದಿರುವಂತಹ ಯಾವುದೋ ಒಂದು ಶೇಕ್ಸ್ಪಿಯರ್ ಬರೆದಿರುವಂತಹ ನಾಟಕಗಳನ್ನು ನೀವು ಓದ್ತೀರಿ ಹೇಳಿದ್ರೆ ಅಂತಹುದೇ ಒಂದು ನಾಟಕದ ರಚನೆ ನಿಮ್ಮಿಂದ ಸಾಧ್ಯ ಇಲ್ಲ. ಜಾಗತೀಕರಣ ಸೃಜನಶೀಲತೆಯನ್ನು ಕಿತ್ತುಕೊಂಡಿದೆ. ಅದೇ ನಮ್ಮ ಭಾಗದಲ್ಲಿ ನಮ್ಮ ಭಾಷೆಯಲ್ಲಿ ಬರೆದಿರುವಂತಹ ಒಂದು ನಾಟಕವನ್ನು ವಿದ್ಯಾರ್ಥಿಗಳಿಗೆ ಮಗುವಿಗೆ ಕಲಿಸಿದ್ದೇ ಹೌದಾದರೆ ಮಗು ಅದೇ ರೀತಿಯ ಇನ್ನೊಂದು ನಾಟಕವನ್ನು ತಾನು ಬರೀಲಿಕ್ಕೆ ಪ್ರಯತ್ನಿಸ್ತದೆ ಅಥವಾ ಆ ನಾಟಕವನ್ನು ಅಭಿನಯಿಸಲಿಕ್ಕೆ ಪ್ರಯತ್ನಿಸ್ತದೆ. ಎಲ್ಲಿಂದಲೂ ತಂದ ರೋಮಿಯೋ ಜೂಲಿಯಟ್ ಪಾತ್ರವನ್ನು ಅಭಿನಯಿಸುವುದು ಮಗುವಿಗೆ ಕಠಿಣವೆನಿಸಬಹುದು. ಆದರೆ ಇಲ್ಲಿಯೇ ಇರುವಂತಹ ರಾಮರಾವಣರ ಪಾತ್ರವನ್ನು ಅಭಿನಯಿಸಲಿಕ್ಕೆ ಮಗುವಿಗೆ ಕಠಿಣ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಂದರೆ ಸಂಭಾಷಣೆ ಅದರ ಮಾತೃಭಾಷೆಯಲ್ಲಿದ್ದಾಗ. ಇದು ಈ ಜಾಗತೀಕರಣದಿಂದ ಆಗ್ತಾ ಇರುವಂತಹ ಪರಿಣಾಮವನ್ನು ಅಥವಾ ಶಿಕ್ಷಣ ಮಾಧ್ಯಮದ ಮೇಲೆ ಆಗಿರುವಂತಹ ಬದಲಾವಣೆಯನ್ನು ಸಾಮಾಜಿಕ ಸಬಲೀಕರಣ ಎನ್ನುವ ಒಂದು ಚೌಕಟ್ಟಿನೊಳಗೆ ಒಂದು ಹೇಳಿಕೆಯೊಳಗೆ ತುಂಬಿಸಿ ಬಿಡ್ತಾರೆ ಅದನ್ನು. ಅಂದರೆ ಸಾಮಾಜಿಕವಾಗಿ ಎಲ್ಲರೂ ಕೂಡ ಸಬಲೀಕರಣಗೊಳ್ತಾ ಇದ್ದಾರೆ. ಮೇಲ್ವರ್ಗದವರು ಅಥವಾ ಶ್ರೀಮಂತ ವರ್ಗದವರು ಮಾತ್ರ ಮಾತನಾಡ್ತಾ ಇದ್ದಂತಹ ಆಂಗ್ಲ ಭಾಷೆ ನಾವು ಮಧ್ಯಮ ವರ್ಗದವರು ಮಾತನಾಡ್ತೇವೆ, ಕೆಳವರ್ಗದವರು ಮಾತನಾಡ್ತೇವೆ, ಅದೇ ಮಾಧ್ಯಮದಲ್ಲಿ ನಮ್ಮ ಮಗು ಕೂಡ ಕಲಿತದೆ ಎನ್ನುವುದು ಸಾಮಾಜಿಕ ಸಬಲೀಕರಣ ಎನ್ನುವ ಹೇಳಿಕೆ ಇತ್ತೀಚೆಗೆ ಕೇಳಿ ಬರ್ತಾ ಇದೆ. ಎಲ್ಲಿ ಸಂಸ್ಕೃತಿ ಪರಂಪರೆಯ ಗೋಡೆ ಬಿರುಕು ಬಿಡುತ್ತೋ ಅಲ್ಲಿ ಸಾಮಾಜಿಕ ಸಬಲೀಕರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಆ ಸಮಾಜ ಉದ್ಧಾರ ಆಗಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಲೇಖಕರ ಹೇಳಿಕೆ. ಇದನ್ನು ಲೇಖಕರು ಸಾಂಸ್ಕೃತಿಕ ವಿಸ್ಮೃತಿ ಅಂತ ಕರೀತಾರೆ. ಸಾಂಸ್ಕೃತಿಕ ವಿಸ್ಮೃತಿ ಅಂದರೆ ಒಂದು ರೀತಿಯಾದಂತಹ ಭ್ರಮೆಯಲ್ಲಿ ಬದುಕ್ತಾ ಇರುವಂಥದ್ದು. ಸಾಂಸ್ಕೃತಿಕ ಯಾವತ್ತು ಏನು ಹೇಳ್ತಾರೆ, ಗಾಳಿ ಬೀಸುವೆಡೆ ತೆರಳೋದಲ್ಲ, ಗಾಳಿಗೆ ವಿರುದ್ಧವಾಗಿ. ಈಗ ನದಿಯಲ್ಲಿ ಇಳಿದಾಗ ಈಜು ಗಾಳಿಯ ವಿರುದ್ಧವಾಗಿದ್ದಾಗ ಬಹಳ ಕಠಿಣವಾಗ್ತದೆ, ಅಂತಹ ಈಜಿದು. ಇಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾದ ಅಥವಾ ಅಭಿವೃದ್ಧಿ ಹೊಂದದ ರಾಷ್ಟ್ರಗಳು ಏನು ತೃತೀಯ ರಂಗದ ಜಗತ್ತು ಅಂತ ಕರೆದುಕೊಳ್ತಾ ಇದೆ, ಇವೆಲ್ಲವೂ ಕೂಡ ಈ ಸಾಂಸ್ಕೃತಿಕ ವಿಸ್ಮೃತಿಯಲ್ಲಿ ನರಳ್ತಾ ಇದೆ. ಜಾನಪದ ಲೋಕದೊಳಗೆ ಏನೇನಿದೆ? ಜಾನಪದ ಲೋಕದೊಳಗೆ ಗದ್ಯವಿದೆ, ಪದ್ಯವಿದೆ, ಕಥನವಿದೆ, ಯಕ್ಷಗಾನ, ತಾಳಮದ್ದಲೆ. ಈ ಯಕ್ಷಗಾನ, ತಾಳಮದ್ದಳೆ ಇವನ್ನೆಲ್ಲ ಕೇಳಬೇಕು ನೀವು. ಈ ಜಾನಪದ ಕಥೆಗಳನ್ನು ಕೇಳಬೇಕು ಜಾನಪದ ಬಲ್ಲವರಿಂದ. ತಕ್ಷಣವೇ ನಿಂತಲ್ಲಿಯೇ ಯಾವುದೋ ಒಂದು ವಿಷಯವನ್ನು ತೆಗೆದುಕೊಂಡು ಎಷ್ಟು ಸುಂದರವಾಗಿ ಅದ್ಭುತವಾಗಿ ಅವರ ಹಾಡನ್ನು ಕಟ್ತಾರೆ, ಕಥೆಯನ್ನು ಕಟ್ತಾರೆ ಅಂತಂದರೆ ಅಕ್ಷರಸ್ಥ ಸಮುದಾಯದವರೂ ಕೂಡ ಅಷ್ಟು ಸುಂದರವಾಗಿ ಕಥೆಯನ್ನು ಕವನವನ್ನು ಹೆಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜಾಗತೀಕರಣದಿಂದ ಈ ವ್ಯವಸ್ಥೆ ಬದಲಾಗಿದೆ. ನಾಟಿ ಗದ್ದೆಗಳಲ್ಲಿ 10 ಹೆಂಗಸರು ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಪಾಡ್ದನವನ್ನು ಕಟ್ತಾ ಇದ್ರು. ಮನೆ ಅಂಗಳದಲ್ಲಿ ಗುಂಪಾಗಿ ಕುಳಿತುಕೊಂಡು ಅಡಿಕೆ ಸುಲಿಯುತ್ತಾ, ಇದೀಗಲೂ ಕೂಡ ನೀವು ಈಚೆ ಶಿವಮೊಗ್ಗದ ಇಲ್ಲಿ ಏನು ಹೇಳ್ತಾರೆ, ಕೊಲ್ಲೂರಿಂದ ಆಚೆ ಹೋಗ್ತಾ ಸಿಗಂದೂರು ಆ ಕಡೆಗಳಲ್ಲಿ ನೀವು ಈ ದೃಶ್ಯಗಳನ್ನು ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಮನೆ ಅಂಗಳದಲ್ಲಿ ಗುಂಪು ಕಟ್ಟಿಕೊಂಡು ಅಡಿಕೆ ಸುಲಿತಾ ಕೂತ್ಕೊಂಡಿರ್ತಾರೆ. ರಾತ್ರಿ ಪೂರ್ತಿ ಅಡಿಕೆ ಸುಲಿಬೇಕಲ್ವ, ಆಗ ಕತೆ ಕಟ್ಟಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಡಿಕೆ ಸುಲಿಯವರಿಗೆ ಬೇಸರ ಆಗಬಾರ್ದು ಅಂತ ಆ ಅಡಿಕೆಯ ತೋಟದ ಮಾಲೀಕರೇನಿರ್ತಾರೆ ಅವರು ಮನೆಗಳಲ್ಲಿ ಭೂತ ಸಾಮ್ರಾಜ್ಯದ ನೇಮಕೋಲಗಳನ್ನು ಇಡ್ತಾರೆ. ಇದು ನಮ್ಮ ತುಳುನಾಡಿನಲ್ಲೂ ಕೂಡ ಪ್ರಸಿದ್ಧವಾದಂಥದ್ದು. ಕೋಲ ಅಂದರೆ ನಿಮಗೆ ಗೊತ್ತಿದೆ. ಈ ನೇಮಕೋಲಗಳು ಪಾಡ್ದನ ಕಾವ್ಯಗಳನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಜಾನಪದ ಶ್ರೀಮಂತವಾಗಿತ್ತು. ಜಾಗತೀಕರಣದಿಂದ ಜಾನಪದ ಈ ವೈಭವಕ್ಕೆ ಏನಾಗಿದೆ, ಊನ ತಟ್ಟಿದೆ. ಅಂದರೆ ಏನೋ ಒಂದು ಕುಂಠಿತಗೊಂಡಿದೆ, ಯಾವುದು ಜಾನಪದದ ಒಂದು ಅಂಗ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ ಅಂತ ಲೇಖಕರು ಹೇಳ್ತಾರೆ. ಜಾನಪದ ಅಂದರೆ ಏನು ಗೊತ್ತಾ, ಮೌಖಿಕ ರಚನೆ. ಮೌಖಿಕದಲ್ಲಿದ್ದಾಗ ಈಗ ನಾನೊಂದು ಮೌಖಿಕವಾಗಿ ಜನಪದ ಹಾಡನ್ನು ಕಟ್ಟಿದರೆ ಅದನ್ನು ಕೇಳಿದಂತಹ ಇನ್ನೊಬ್ಬರು ಅದಕ್ಕೆ ಇನ್ನೊಂದಷ್ಟು ಕಟ್ಟಿ ಹೇಳ್ತಾರೆ. ಹಾಗೆ ಮುಂದುವರಿತಾ ಆ ಜನಪದ ನಾನು ಕಟ್ಟಿರೋ ಹಾಡೇನಾಗ್ತದೆ ಇನ್ನೊಂದು 10-20 ಜನರಿಗೆ ತಲುಪುವಷ್ಟರಲ್ಲಿ ಒಂದಷ್ಟು ವಿಶಾಲವಾದಂಥ ವ್ಯಾಪ್ತಿಯನ್ನು ಪಡೆದುಕೊಳ್ತದೆ. ಕಥೆಗೆ ಕಥೆ, ಕವನಕ್ಕೆ ಕವನ, ತ್ರಿಪದಿಗೆ ತ್ರಿಪದಿ ಕಟ್ತಾ ಹೋಗುವಂಥದ್ದು ಜಾನಪದ. ಈಗೇನಾಗಿದೆ ಕೇಳಿದರೆ ಜಾಗತೀಕರಣದಿಂದ ಈ ಜಾನಪದದ ಚೌಕಟ್ಟು ಸೀಮಿತಗೊಂಡಿದೆ. ಜಾಗತೀಕರಣದಿಂದ ಜಾನಪದ ಲಿಖಿತ ರೂಪಕ್ಕಿಡಿತು. ನಾನು ಏನೋ ಒಂದು 10 ಕತೆ ನನಗೆ ಏನು ಬಂತಪ್ಪ, ಏನೋ ಒಂದು ಜಾನಪದ ಏನೋ ಒಂದು ಸಂಪ್ರದಾಯ, ನಮ್ಮಲ್ಲಿರುವ ಒಂದು ಸಂಪ್ರದಾಯದ ಬಗ್ಗೆ ನಾನೊಂದು ಹಾಡನ್ನು ಕಟ್ಟಿದೆ. ಅದನ್ನು ನಾನು ಬರೆದಿಟ್ಟೆ ಹೇಳಿದರೆ ಮತ್ತೆ ಅದನ್ನು ಯಾರು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕೊನೆಯಲ್ಲಿ ನನ್ನ ಹೆಸರು ಇರ್ತದೆ. ಅದೇ ನಾನು ಮೌಖಿಕವಾಗಿ ಹೇಳಿದರೆ ಅದನ್ನು ಆ ಸಂಪ್ರದಾಯಕ್ಕೆ ಇನ್ನೊಂದಷ್ಟು ಸಂಪ್ರದಾಯ ತಿಳಿದ ಇನ್ನೊಬ್ಬರು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಈ ಅವಕಾಶ ಅಲ್ಲಿರ್ತದೆ. ಜಾಗತೀಕರಣದಿಂದ ಅವಕಾಶ ಇಲ್ಲ. ಜಾನಪದ ಕಲಾ ಪ್ರಕಾರಗಳು ಹೇಗೆ ಬದಲಾದವು ಜಾಗತೀಕರಣದಿಂದ ಅಂದರೆ, ವರ್ತಮಾನದಲ್ಲಿ ಇವತ್ತು
ಬಳಕೆಯಾಗ್ತಾ ಇರುವಂತಹ ವೇಷಭೂಷಣ, ಅಲಂಕರಣ ಸಾಮಗ್ರಿ, ವಾದ್ಯ ಪರಿಕರ ಎಲ್ಲವೂ ಕೂಡ ಆಧುನಿಕ ವ್ಯವಸ್ಥೆಯ ಒತ್ತಡಕ್ಕೆ ಸಿಲುಕಿ ಹೊಸ ರೂಪವನ್ನು ತಾಳ್ಕೊಂಡ್ವು. ಇದರಿಂದ ಏನಾಯಿತು ಕೇಳಿದ್ರೆ, ಸ್ಥಳೀಯ ಕಲಾವಿದರು ಮೂಲೆ ಗುಂಪಾದರು, ಸ್ಥಳೀಯ ಪರಿಕರಗಳು ಮೂಲೆ ಗುಂಪಾದವು. ನೀವೇ ನೋಡಿದ್ದೀರಿ, ಹಾಡಿನಲ್ಲಿ ಬಳಸುವಂತಹ ಈ ಇತ್ತೀಚೆಗೆ ಬಂದಿರುವಂತಹ ಉಪಕರಣಗಳನ್ನು ನೋಡಿ. ಈ ಹಿಂದೆ ಆರ್ಕೆಸ್ಟ್ರಾಗಳಲ್ಲಿರ್ಬೋದು ಅಥವಾ ಎಲ್ಲೋ ಸಂಗೀತ ಕಚೇರಿ ನಡೀತಾ ಇದ್ದರೆ ಅಲ್ಲಿ ಬಳಸುವಂತಹ ಉಪಕರಣಗಳನ್ನು ನೀವು ಗಮನಿಸಿದ್ರೆ ನಿಮಗೆ ತಿಳಿತದೆ. ಇದರಿಂದ ಏನಾಯಿತು ಅಂದರೆ, ನಮ್ಮ ತುಳುನಾಡಿನಲ್ಲೂ ಒಂದೇ ರೀತಿಯಾದಂತಹ ಪರಿಕರಗಳನ್ನು ಬಳಸಿ ಹಾಡುವಂಥದ್ದು, ಗಡಿನಾಡಾದಂತಹ ಕೋಲಾರ ಜಿಲ್ಲೆಯಲ್ಲೂ ಕೂಡ ಅದೇ ಉಪಕರಣಗಳನ್ನು ಬಳಸಿ ಹಾಡುವಂಥದ್ದು, ಈಚೆ ಗಡಿಯಾದಂತಹ ಬೆಳಗಾವಿಯಲ್ಲೂ ಕೂಡ ಅದೇ ಉಪಕರಣಗಳನ್ನು ಬಳಸಿ ಹಾಡುವಂಥದ್ದು. ಇದರಿಂದ ಪ್ರಾದೇಶಿಕ ಏಕರೂಪತೆ ಆಯಿತು, ವ್ಯತ್ಯಾಸ ಇಲ್ಲ. ನಮ್ಮಲ್ಲಿರುವ ಯಕ್ಷಗಾನಕ್ಕೂ ಬೆಳಗಾವಿಯಲ್ಲಿರುವ ಆಡುವಂತಹ ಯಕ್ಷಗಾನಕ್ಕೂ ವ್ಯತ್ಯಾಸವಿಲ್ಲದಂತಾಯಿತು. ಇದಕ್ಕೆ ಕಾರಣ ಆಧುನಿಕ ವ್ಯವಸ್ಥೆಯ ಒತ್ತಡ, ಜಾಗತೀಕರಣ. ಜಾನಪದದ ಮೂಲಭೂತ ಗುಣವೇ ಬಹುಪಠ್ಯ, ಅಂದರೆ ಹಲವು ರೀತಿಯಾದಂತಹ ಪಠ್ಯಗಳು ಒಳಗೊಂಡಿರುವಂಥದ್ದು. ಇದು ಲಿಖಿತ ರೂಪಕ್ಕಿಳಿದ ಪರಿಣಾಮ, ಜಾಗತೀಕರಣದ ಒತ್ತಡಕ್ಕೆ ಒಳಗಾದ ಪರಿಣಾಮ, ಏಕತಾನತೆ, ಒಂದೇ ರೀತಿ, ಎಲ್ಲೋದ್ರೂ ಒಂದೇ ರೀತಿ. ನೀವು ಯಾವುದೇ ಜಿಲ್ಲೆಗೆ ಹೋಗಿ ಅದೇ ರೀತಿಯಾದಂತಹ ಪಠ್ಯ ನಿಮಗೆ ಯಕ್ಷಗಾನದಲ್ಲೂ ತಾಳಮದ್ದಳೆಯಲ್ಲೂ ಸಿಗುವಂಥದ್ದು. ಬಹುಪಠ್ಯ ನಶಿಸಿ ಹೋಯಿತು. ಬಹುತ್ವದಿಂದ ಏಕತ್ವದೆಡೆಗೆ ಸಾಗುವುದೇ ಜಾಗತೀಕರಣ, ಬಹುತ್ವದಿಂದ ಏಕತೆಯೆಡೆಗೆ. ಇದರ ಪರಿಣಾಮ ಏನು ಅಂತಂದರೆ, ಇದ್ದುದನ್ನು ಬಿಟ್ಟು ಇಲ್ಲದುದರೆಡೆಗೆ ಸಾಗುವ ಅಪಾಯವನ್ನು ನಮಗೆ ತೋರಿಸ್ಕೊಡ್ತಾ ಇದೆ. ನಮ್ಮ ಹತ್ರ ಬಹಳ ಇದೆ, ಶ್ರೀಮಂತವಾಗಿದೆ ನಮ್ಮ ಸಾಹಿತ್ಯ. ಈ ಶ್ರೀಮಂತವಾಗಿರುವ ಸಾಹಿತ್ಯವನ್ನು ಬಿಟ್ಟು ಏನೂ ಇಲ್ಲದ ಒಂದರ ಕಡೆಗೆ ನಾವು ಪಯಣ ಬಳಸ್ತಾ ಇದ್ದೇವೆ ಎನ್ನುವುದನ್ನು ಈ ಪಠ್ಯದಲ್ಲಿ ಲೇಖಕರು ನಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾರೆ. ಜಾಗತೀಕರಣವನ್ನು ಲೇಖಕರು ತೀವ್ರಗತಿಯ ಬಿರುಗಾಳಿ ಅಂತ ಕರೀತಾರೆ. ಆಗಲೇ ಹೇಳಿದ್ರು ಅವರು, ಸಾಂಸ್ಕೃತಿಕ ವಿಸ್ಮೃತಿ ಅಂದರೆ ಇದೇ ಸಂಸ್ಕೃತಿ ಎನ್ನುವ ಒಂದು ಭ್ರಮೆಯನ್ನು ಮೂಡಿಸಿರುವಂಥದ್ದು. ಇದೇ ಸಂಸ್ಕೃತಿ. ಏನೀಗ ನೋಡ್ತಿದ್ದೀರಿ, ನೀವೇನು ಸಿನಿಮಾಗಳನ್ನು ನೋಡ್ತಿದ್ದೀರಿ, ದೃಶ್ಯ ಮಾಧ್ಯಮಗಳಲ್ಲಿ ಏನು ನೋಡ್ತಿದ್ದೀರಿ, ನೀವು ಹೀಗೆ ಬದುಕಬೇಕು. ಹಬ್ಬಗಳ ಆಚರಣೆಯನ್ನು ನೋಡಿ, ಕರಾವಳಿ ತೀರದಲ್ಲಿ ತುಳುವಿನ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಈಚೆ ಬ್ರಹ್ಮಾವರದ ಈಚೆ ನಾವು ಮಾಡುವಂತಹ ಹಬ್ಬ ಹುಣ್ಣಿಮೆಗಳ ಅಡಿಗೆಗಳು, ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷವಾದ ಅಡಿಗೆಗಳನ್ನು ಮಾಡಿ ಊಟ ಮಾಡ್ತಾ ಇದ್ವು. ಇವತ್ತು ಅದು ಉಳಿದಿರೋದು ಹೊಸ್ತು ಎನ್ನುವ ಒಂದು ಹಬ್ಬದಲ್ಲಿ ಬಿಟ್ಟು ಇನ್ನೆಲ್ಲ ಹಬ್ಬವನ್ನು ಕೂಡ ನಾವು ದೃಶ್ಯ ಮಾಧ್ಯಮದಲ್ಲಿ, ದೂರದರ್ಶನದಲ್ಲಿ ಹೇಗೆ ತೋರಿಸ್ತಾರೋ ಹಾಗೆಯೇ ಆಚರಿಸ್ಲಿಕ್ಕೆ ಆರಂಭಿಸಿದ್ದೇವೆ. ಸಂಕಷ್ಟ ನಮ್ಮಲ್ಲಿ ಆಚರಿಸುವ ಸಂಪ್ರದಾಯವೇ ಇರಲಿಲ್ಲ. ಎಲ್ಲಿಂದ ಬಂತು ಕೇಳಿದರೆ, ಯಾವುದೋ ಒಂದು ಸಂಸ್ಕೃತಿಯ ಬದಲಾವಣೆಯ ವೇಗದಲ್ಲಿ ಉತ್ತರದಿಂದ ಈಚೆಗೆ ಬೀಸಿದಂತಹ ಗಾಳಿಯಲ್ಲಿ ಯಾವ್ಯಾವುದೋ ಹಬ್ಬಗಳು ಎಷ್ಟು ಅಂತ ಹೇಳುವಂಥದ್ದು. ಅಷ್ಟಮಿ, ಕೃಷ್ಣಾಷ್ಟಮಿಯನ್ನು ನಾವು ಆಚರಿಸುವ ರೀತಿಯೇ ಬೇರೆ ಇತ್ತು. ಆದರೆ ಈಗ ಅಷ್ಟಮಿಯನ್ನು ಉತ್ತರ ಭಾರತದ ಕೃಷ್ಣ ಭಕ್ತರು ಯಾವ ರೀತಿಯಾಗಿ ಆಚರಿಸ್ತಾರೋ ಅದೇ ರೀತಿಯಾಗಿ ನಾವು ಕೂಡ, ಕರಾವಳಿಯವರು ಕೂಡ ಆಚರಿಸುವ ರೀತಿಯನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಇದರಿಂದ ಪ್ರಾದೇಶಿಕ ಅನನ್ಯತೆ ಹೊರಟು ಹೋಗ್ತದೆ, ಸಮರೂಪ ಧಾರಣೆಯಾಗ್ತದೆ. ಎಲ್ಲವೂ ಕೂಡ ಒಂದೇ ರೂಪದಲ್ಲಿ, ಎಲ್ಲರೂ ಒಂದೇ ರೀತಿಯಾಗಿ ಆಚರಿಸುವಂಥದ್ದು. ಜಾನಪದದ ಮೂಲ ಕಲ್ಪನೆಯಾದಂತಹ ಬಹುಪಠ್ಯಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಡಾಕ್ಟರ್ ಗಾಯತ್ರಿ ನಾವ್ಡ ಅವರು ಜಾಗತೀಕರಣ ನಮ್ಮ ಸಮುದಾಯದ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು ಅನ್ನುವ ಒಂದು ಸಾಧ್ಯತೆಯನ್ನು ನಮಗೆ ಬರೀತಾರೆ. ಜಾಗತೀಕರಣ, ನಗರೀಕರಣದಂತಹ ಪ್ರಶ್ನೆಗಳ ಕುರಿತು ಆಡುವಾಗ ಬಹಳ ಬಾರಿ ನಾವು ಅದರ ಭೌತಿಕ ಜಗತ್ತಿನ ಸಂದರ್ಭದೊಂದಿಗಿಟ್ಟು ಆರ್ಥಿಕ ರಾಜಕೀಯ ನೆಲೆಯಲ್ಲಷ್ಟೇ ಚರ್ಚೆ ಬೆಳೆಸುತ್ತೇವೆ. ಇದು ಸಮಸ್ಯೆ. ಅಂದರೆ ಆರ್ಥಿಕ ರಾಜಕೀಯ ನೆಲೆಯಲ್ಲಷ್ಟೇ ನೀವು ಜಾಗತೀಕರಣದ ಪರಿಣಾಮವನ್ನು ಚಿಂತಿಸ್ತೀರಿ, ಇದು ತಪ್ಪು ಅಂತ ಗಾಯತ್ರಿ ನಾವ್ಡ ಅವರು ಹೇಳ್ತಾರೆ. ಇದು ತೀರ ವೈಚಾರಿಕಗೊಳಿಸ್ಬಿಡ್ತೀರಿ ನೀವು ವಿಷಯವನ್ನು ಅಂತ. ಮುಂದುವರೆದವರು ಹೇಳ್ತಾರೆ, ಯಾವುದೇ ಸಂಸ್ಕೃತಿಗೆ ಜಾಗತೀಕರಣದಿಂದ ಹೊಡೆತ ಬಿದ್ದಾಗ ಅದು ತನ್ನ ಅಸ್ತಿತ್ವದ ಹುಡುಕಾಟಕ್ಕೆ ತೊಡಗ್ತದಂತೆ. ನನ್ನ ಅಸ್ತಿತ್ವ ಎಲ್ಲಿದೆ ಅನ್ನೋದನ್ನು ಅದು ಅರಿಸೋದಕ್ಕೆ ಆರಂಭಿಸ್ತದೆ. ಆ ಅನ್ಯ ಸಂಸ್ಕೃತಿಯ ದಾಳಿಯಿಂದ, ಜಾಗತೀಕರಣದ ಪ್ರಭಾವದಿಂದಾದ ಅನ್ಯ ಸಂಸ್ಕೃತಿಯ ದಾಳಿಯಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳುವಾಗ ಕೆಲವೊಮ್ಮೆ ಅನ್ಯದ ಕೆಲವು ಅಂಶಗಳನ್ನು ಆತ್ಮೀಯಗೊಳಿಸ್ಕೊಂಡು ಉಳಿಸ್ಕೊಳ್ತದೆ. ಆದರೆ ತನ್ನತನವನ್ನು ಬಿಟ್ಟುಕೊಡೋದಿಲ್ಲ. ಅದು ಸಂಸ್ಕೃತಿ ತನ್ನತನವನ್ನು ಉಳಿಸಿಕೊಂಡು ಅನ್ಯ ಸಂಸ್ಕೃತಿಯ ಕೆಲವು ಅಂಶಗಳನ್ನು ತನ್ನಲ್ಲಿ ಅಳವಡಿಸಿಕೊಳ್ತದೆ. ಎರಡು 2002ರಲ್ಲಿ ಗಾಯತ್ರಿ ನಾವ್ಡ ಅವರು ಬರೆದಿರುವಂತಹ ಲೇಖನದಲ್ಲಿ ಬಂದಿರುವಂತಹ ವಿಚಾರ ಇದು.
ಉದಾಹರಣೆ